ನಮಗೇನಾಗುತ್ತೆ, ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲ ಸಿಗುತ್ತೆ ಅಂತ. ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲ ಒಂದು ಸಾರಿ ನೀವು ಈ ಮಂತ್ರ ರಾಮತಾರಕ ಮಂತ್ರವನ್ನು ಹೇಳಿದ್ರೆ ಅಂತ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ, ಕೆಲವರು 108 ಬಾರಿ ಹೇಳ್ಕೊಳ್ಳಿ, ಅಥವಾ 1008 ಬಾರಿ ನಿಮಗೆ, ಅಥವಾ ಯಥಾಶಕ್ತಿ ನಾವು ಇವತ್ತು ಜಪ ಮಾಡ್ತೀವಿ ಅಂತೇಳಿ ರಾಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೇನಾಗುತ್ತೆ, ನಿಮ್ಮಲ್ಲಿರುವ ಒಂದು ಎನರ್ಜಿ ಹೆಚ್ಚಾಗುವಂಥದ್ದು, ಯಾವುದೇ ರೀತಿ ನೆಗೆಟಿವ್ ಇದ್ದರೂ ಕೂಡ ದೂರ ಆಗುವಂಥದ್ದಾಗುತ್ತೆ ನೋಡಿ. ಮತ್ತು ವಾತಾವರಣ ತುಂಬ ಚೆನ್ನಾಗಿರುವಂಥದ್ದು, ಗ್ರಾಮದಲ್ಲಿ ಎಲ್ಲರೊಟ್ಟು ಒಡನಾಟ ಚೆನ್ನಾಗಿರುವಂಥದ್ದಾಗುತ್ತೆ, ಹೊಂದಾಣಿಕೆ ಹೆಚ್ಚಾಗುವಂಥದ್ದು ನೋಡಿ. ಇವತ್ತು ತುಂಬ ಜನ, ಎಷ್ಟು ಜನ ಅವ್ರ ಮನೆ ಕೆಲಸಗಳನ್ನ ಬಿಟ್ಟು ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ದೇವರ ಉತ್ಸವ ಮಾಡಲಿಕ್ಕೆ ಎಷ್ಟೋ ಜನ ತಯಾರಿ ಮಾಡ್ತಾ ಇರ್ತಾರೆ, ಚಪ್ರಗಳನ್ನು ಹಾಕ್ತಾ ಇರ್ತಾರೆ, ತೋರಣಗಳನ್ನು ಕಟ್ತಾ ಇರ್ತಾರೆ, ಒಂದು ಕಡೆ ಪ್ರಸಾದಗಳನ್ನು ಮಾಡ್ತಾ ಇರ್ತಾರೆ, ಒಂದು ಕಡೆ ಕೋಸಂಬರಿ ಪಾನಕಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲರೂ ಗ್ರಾಮದ ಒಟ್ಟಾಗಿ ಮಾಡುವಂಥದ್ದು ಗ್ರಾಮದ ಅಭಿವೃದ್ಧಿಗೆ ಇದು ಅನುಕೂಲಗಳಂತಿರುತ್ತೆ ನೋಡಿ. ಅಂಥ ಬೇರೆ ಬೇರೆ ಕೆಲಸಗಳಲ್ಲಿ ಸೇರ್ತಾರಲ್ಲ ಗೊತ್ತಿಲ್ಲ. ಈ ರೀತಿ ಅದರಲ್ಲೂ ಈ ಶ್ರೀರಾಮನವಮಿ ಅಂತಂದರೆ ಎಲ್ಲರಿಗೂ ಕೂಡ ತುಂಬ ಇಷ್ಟವಾಗಿರುವಂತಹ ಒಂದು ಹಬ್ಬ ಆಗಿರುತ್ತೆ. ಹಾಗಾಗಿ ಈ ದಿನ ಎಲ್ಲರಿಗೂ ಕೂಡ ಅನುಕೂಲಗಳಂತರಲಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಈ ವರ್ಷ ಏನೆಲ್ಲ ನೀವು ಅಂದ್ಕೊಂಡಿರುವಂಥದ್ದು, ಅಥವಾ ಮದುವೆ ಆಗ್ಬೋದು, ಸಂತಾನಕ್ಕಾಗ್ಬೋದು, ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗದ ನಿಮಿತ್ತನೋ ಎಲ್ಲವೂ ಕೂಡ ಅನುಕೂಲಗಳಂತರಲಿ. ಎಲ್ಲರಿಗೂ ಕೂಡ ರಾಮನ ಆಶೀರ್ವಾದ ಸಿಗಲಿ. ಸೀತಾ ಸಮೇತ ಶ್ರೀ ರಾಮಪಾದ ಸೇವಾ ದುರಂಧರನಾಗಿರುವಂತಹ ಆಂಜನೇಯ ಸ್ವಾಮಿಯವರ ಆಶೀರ್ವಾದವು ಕೂಡ ಎಲ್ಲರಿಗೂ ಕೂಡ ಸಿಗಲಿ ಅಂತ ಬಯಸ್ತಾ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.